ಇವತ್ತು ನಾನಿಲ್ಲಿ ಆಲೂಗಡ್ಡೆ ಗೊಜ್ಜು ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಬೇಯಿಸಿ ಸಿಪ್ಪೆ ತೆಗೆದಿರೋ ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು 4 ಒಣಮೆಣಸು, ತೆಂಗಿನ ತುರಿ, ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ, ಉಪ್ಪು, ಬೆಲ್ಲ, ಜೀರಿಗೆ ಮೆಣಸು, ಮೆಂತ್ಯ, ಸಾಸಿವೆ, ಉದ್ದಿನಬೇಳೆ, ಕೊತ್ತಂಬರಿ, ಬೇವಿನ ಸೊಪ್ಪು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಮೆಣಸು ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು, ಮೆಂತ್ಯ ಒಂದು 4 ಕಾಳು, ಸಾಸಿವೆ ಸ್ವಲ್ಪ, ಉದ್ದಿನಬೇಳೆ, ಕೊತ್ತಂಬರಿ ಒಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಜೀರಿಗೆ ಮೆಣಸು ಸ್ವಲ್ಪ, ಈ ಗೊಜ್ಜು ಸಿಹಿ ಖಾರ ಹುಳಿ ಆಗಿರುತ್ತೆ. ಊಟಕ್ಕೆ ಅಥವಾ ಚಪಾತಿ ದೋಸೆ ಯಾವುದಕ್ಕೂ ಚೆನ್ನಾಗಾಗುತ್ತೆ. ಸಾಕು ಇದು ಹುರಿದಿದ್ದು. ಸ್ಟವ್ ಆಫ್ ಮಾಡ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಹುರಿದಿರೋ ಮಸಾಲ ಕಾಯಿ ಎಲ್ಲ ಹಾಕ್ಕೊಬೇಕು. ಇದಕ್ಕೆ ಉಪ್ಪು, ಬೆಲ್ಲ, ಹುಣಸೆ ಹಣ್ಣನ್ನ ಹಾಕ್ಕೊಂಡು ರುಬ್ತೀನಿ. ಮಸಾಲೆ ಎಲ್ಲ ತೊಗೊಂಬಂದಿದ್ದೀನಿ. ಇನ್ನು ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಇದಕ್ಕೆ ಈರುಳ್ಳಿ, ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನ ಇದಕ್ಕೆ ಸೇರ್ಕೊಳ್ತೀನಿ. ಇದಕ್ಕೊಂದು ಒಗ್ಗರಣೆ ಮಾಡಬೇಕು. ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಇದು 2 ತುಂಡು ಮೆಣಸು, ಹಾಗೆ ಒಂಚೂರು ಇಂಗು. ಈಗ ಆಲೂಗಡ್ಡೆ ಈರುಳ್ಳಿ ಗೊಜ್ಜು ರೆಡಿಯಾಗಿದೆ. ಸಾಂಬಾರು ಅಥವಾ ಸಾರು ದಿನ ತಿಂದು ಬೇಜಾರಾದಾಗ ಈ ಥರದ್ದು ನನ್ನ ಗೊಜ್ಜು ಟ್ರೈ ಮಾಡ್ಬೋದು. ಮಲೆನಾಡು ಸ್ಪೆಷಲ್ ಆಲೂಗಡ್ಡೆ ಗೊಜ್ಜು ರೆಡಿ ಇದೆ. ನೀವು ಮಾಡಿ ಹೇಗಿರುತ್ತೆ ಅಂತ ಕಾಮೆಂಟ್ ಹಾಕಿ.